ಕಚ್ಚಿದ ಹಾವಿನೊಂದಿಗೆ ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ಬಂದ ಭೂಪ. ಹಾವು ನೋಡಿ ಆಸ್ಪತ್ರೆಯ ಸಿಬ್ಬಂದಿ, ರೋಗಿಗಳ ಸಂಬಂಧಿಕರು ಶಾಕ್. ಎಸ್ ವೀಕ್ಷಕರೇ, ಹೀಗೆ ಡಬ್ಬಿಯಲ್ಲಿ ಹಾವು ಹಿಡಿದು ಆಸ್ಪತ್ರೆಗೆ ಬಂದ ಯುವಕನ ಹೆಸರು ಶಾಹಿದ್. ಬೆಳಗಾವಿ ತಾಲೂಕಿನ ಹುಂಚಾನೆಟ್ಟಿ ಗ್ರಾಮದ ನಿವಾಸಿ. ಹುಂಚಾನೆಟ್ಟಿ ಗ್ರಾಮದಲ್ಲಿರುವಂತಹ ಮನೆಯ ಬಳಿ ಬಂದಂತಹ ಹಾವನ್ನ ಹಿಡಿದಿದ್ದ ಶಾಹಿದ್ ಅದನ್ನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಕೊಂಡು ಪೆರನವಾಡಿ ಗ್ರಾಮದ ಹೊರವಲಯದಲ್ಲಿರುವಂತಹ ಗುಡ್ಡದ ಮೇಲೆ ಬಿಡಲು ಹೋಗಿದ್ದಾನೆ. ಈ ವೇಳೆ ಶಾಹಿದ್ನ ಕೈ ಬೆರಳಿಗೆ ಹಾವು ಕಚ್ಚಿದೆ. ತಕ್ಷಣ ಹಾವನ್ನ ಮತ್ತೆ ಅದೇ ಡಬ್ಬದಲ್ಲಿ ಹಾಕಿಕೊಂಡು ಬೈಕ್ ಮೇಲೆ ಸ್ನೇಹಿತರ ಜೊತೆ ಆಸ್ಪತ್ರೆಗೆ ಬಂದಿದ್ದಾನೆ. ಕಚ್ಚಿದ ಹಾವು ಯಾವುದು ಎಂದು ವೈದ್ಯರಿಗೆ ಗೊತ್ತಾದರೆ ಚಿಕಿತ್ಸೆ ಸುಲಭ ಅಂತ ಭಾವಿಸಿ ಡಬ್ಬಿಯಲ್ಲಿ ಮುಚ್ಚಿಕೊಂಡು ಜೀವಂತ ಹಾವನ್ನ ಆಸ್ಪತ್ರೆಗೆ ತಂದಿದ್ದಾಗಿ ಶಾಹಿದ್ ತಿಳಿಸಿದ್ದಾನೆ. ಎಲ್ಲಿ ಬಿಡಕ್ಕೆ ಹೋಗಿದ್ದೆ? ಅಲ್ಲಿ ಗುಡ್ ಮೇಲೆ ಮನಿ ಬಾಜುಕ ಜಂಗಲ್ ಏರಿಯಾ ಐತೆ, ಅಲ್ಲಿ ಬಿಡಕ್ಕೆ ಹೋಗಿ ಆಮೇಲೆ ಕಡಿತಾರೆ. ಏನು ಮಾಡಿದ್ವಿ? ಏನಿಲ್ಲ. ಇನ್ನು ಮಾಧ್ಯಮಗಳ ಜೊತೆ ಶಾಹಿದ್ ಸ್ನೇಹಿತ ರಿಜ್ವಾನ್ ಮಾತನಾಡಿ, ಶಾಹಿದ್ ಮನೆ ಬಳಿ ಹಾವು ಬಂದಿತ್ತು. ಅದನ್ನ ಪೆರನವಾಡಿ ಬಳಿ ಇರುವಂತಹ ಗುಡ್ಡದ ಮೇಲೆ ಬಿಡಲು ಬಂದಾಗ ಕೈ ಬೆರಳಿಗೆ ಹಾವು ಕಚ್ಚಿತು. ವೈದ್ಯರಿಗೆ ಯಾವ ಹಾವು ಕಚ್ಚಿದೆ ಅಂತ ಗೊತ್ತಾದ್ರೆ ಚಿಕಿತ್ಸೆಗೆ ಅನುಕೂಲ ಆಗುತ್ತೆ ಅಂತ ಡಬ್ಬಿಯಲ್ಲಿ ಹಾವು ಹಾಕಿಕೊಂಡು ಆಸ್ಪತ್ರೆಗೆ ಬಂದಿದ್ದಾಗಿ ತಿಳಿಸಿದ್ದಾನೆ. ಅವ್ರ ಮನೆ ಕಡೆ ಬಂದಿದ್ರಿ, ಬಿಟ್ಟಾಗ ಹೋಗಿದ್ರಿ ಅವರು ಡೋಂಗರದಾಗ. ಬಿಟ್ಟಾಗ ಅವ್ನಿಗೆ ಬೈಟ್ ಮಾಡಿದ್ವಿ. ಅದರ ಅವ್ರಿಗೆ ಬೈಟ್ ಮಾಡಿದ ಅದರ ಸಂಬಂಧ ಇಲ್ಲೇ ತೋರ್ಸಾಗೆ ಟ್ರೀಟ್ಮೆಂಟ್ ಮಾಡಕ್ಕೆ ಬಂದಿದ್ರಿ. ಎಲ್ಲಿ ಕಡಿತೆ ಅವಾಗ? ಇವ್ರ ಹತ್ರ ನೋಡಿ ಎಲ್ಲಿ ಬಳಿ ಕಟ್ಟಾಗ ಕೈಗೆ ಎಲ್ಲಿ ಬಂದಿತ್ತು? ಅವ್ರ ಮನೆ ಕಡೆ ಬಂದಿತ್ತು. ಅವ್ರ ಮನೆ ಕಡೆ ಬಂದಿದ್ರಿ. ಇನ್ನ ಪೈಲ ಹಿಡ್ತೀನಿ ಅವ್ರಿಗೆ ಬಿಟ್ಟಾಗ ಹೋಗಿದ್ಲ, ಅವಾಗ ಬೈಟ್ ಹಚ್ಚಿದ್ರಿ. ಈಗೇನು ಮತ್ತೆ ಅದನ್ನ ಅವ ಹಿಡಿದು ತಗೊಂಡ್ಬಂದಿದ್ದೆ, ನೀವು ಹಿಡಿದ್ರಿ? ಅವ್ನು ಹಿಡ್ತಿದ್ರಿ, ಅವ್ನು ಡಾಕ್ಟರ್ಗೆ ತೋರ್ಸಾಕ್ ತಗೊಂಡ್ ಬಂದಿರಿ. ಮಾಡಾಗ ಇದಾಗಿಲ್ಲ, ಸ್ವಲ್ಪ ಮಾಡಾಗ ಅದರ ಸಂಬಂಧದಿಂದ ತಗೊಂಡ್ ಬಂದಿರಿ. ಒಟ್ಟಾರೆ ಕಚ್ಚಿದ ಹಾವಿನ ಜೊತೆ ಚಿಕಿತ್ಸೆಗೆ ಬಂದ ಯುವಕನ ನೋಡಿ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ರೋಗಿಗಳ ಸಂಬಂಧಿಕರು ಒಂದು ಕ್ಷಣ ಶಾಕ್ ಆಗಿದ್ದಂತೂ ಸತ್ಯ. ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.